ಇದು ಹೂವಿನ ಲೋಕವೇ, ಇಲ್ಲಿ ಗುಲಾಬಿ ಹೂಗಳೇ. ರೋಜಾ ರೋಜಾ ರೋಜಾ. ನನ್ನ ಹೆಸರು ಕೀರ್ತನ್ ಗೌಡ ಅಂತ. ನಮ್ಮೂರು ಬಂದು ಯಡಿಯೂರು. ನಾವು ಈಗ ಬೆಳೀತಿರೋದು ರೋಸು. ಈ ರೋಸು ಬಂದು ನಾವು 4 ವರ್ಷದಿಂದ ರೋಸ್ ಬೆಳೀತಾಯಿದ್ದೀರಿ. ಇವಾಗ ರೇಟ್ ಬಂದು ಅದು ಡಿಪೆಂಡ್ಸ್ ಆನ್ ಫೆಸ್ಟಿವಲ್ಸ್ ಇರುತ್ತೆ. ರೋಸು ಇವಾಗ ಫೆಸ್ಟಿವಲ್ಸಲ್ಲಿ 200-300 ಆ ಥರ ಕೆ ಜಿಗೆ ಹೋಗುತ್ತೆ. ಬಟ್ ಇವಾಗ ನಾರ್ಮಲ್ ಡೇಸಲ್ಲಿ 100-50 ಆಗಿಳಿತೆ. ನಾವು ಮಾತ್ರ ರೋಸ್ ಮಾತ್ರ ಡಿಪೆಂಡ್ ಆಗೋಲ್ಲ. ನಾವು ಚಿಲ್ಲರೆ ಬೆಳೆ ಬೆಳಿತೀರಿ. ಹಸುಗಳಿದೆ ನಮ್ಮ ಹತ್ರ, ಕುರಿಗಳಿದೆ, ಮತ್ತು ರಾಗಿ ಬೆಳಿತೀರಿ, ಅಕ್ಕಿ ಬೆಳಿತೀರಿ, ಎಲ್ಲ ಬೆಳಿತೀರಿ ಅವಾಗವಾಗ. ಸರ್, ಈಗ ಇದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ನೀರಿನ ವ್ಯವಸ್ಥೆ ಡೈಲಿ ಬಿಡಬೇಕು. ಡೈಲಿ ಅಂದರೆ ಬೇಸಿಗೆಗೆ ಡೈಲಿ ಬಿಡಬೇಕು. ಮಳೆಗಾಲದಲ್ಲಿ ನೋಡಿಕೊಂಡು ಆರ್ತಾಯಿದ್ರೆ ಅದು ಬಿಡಬೇಕು ರೋಸ್ಗೆ ನೀರು. ಮಾರ್ಕೆಟಿಂಗ್ ಹೇಗೆ ಸರ್? ಮಾರ್ಕೆಟಿಂಗ್ ಅಂದರೆ ಸರ್ ಡಿಪೆಂಡ್ಸ್ ಆನ್ ಫೆಸ್ಟಿವಲ್ಸಲ್ಲಿ ಅಂದರೆ ನಾವು 200-300 ಇರುತ್ತೆ ಕೆ ಜಿಗೆ. ನಾರ್ಮಲ್ ಡೇಸಲ್ಲಿ 50ಗೆ ಬರುತ್ತೆ. ಹೇಳೋಕ್ಕಾಗಲ್ಲ, ಅದು ಡಿಪೆಂಡ್ಸ್ ಆನ್ ಫೆಸ್ಟಿವಲ್ ಅಷ್ಟೇ. ಸೀಸನ್ ರೇಟ್ ಬಂದರೆ ಲಾಭ ನಮಗೆ ರೇಟ್ 100 ಮೇಲೆ ಇರಬೇಕು, ಅವಾಗ ಲಾಭ ಸಿಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಇದೆ ಹೂ ಬೆಳೆ. ಇದರಲ್ಲಿ ಕೊಯ್ಲು ಮಾಡ್ತಿರಲ್ಲ, ಇದರಲ್ಲಿ ಯಾವುದು ದೊಡ್ಡ ಅರಳಿ ಇರೋದು ಕೊಯ್ತಾರೆ? ಅರಳಿರೋದು ಇದು ಕೊಯ್ತೀರಿ. ಇದೆಲ್ಲ ಮಗ್ಗು, ಇದೆಲ್ಲ ಇನ್ನು 3 ಡೇಸ್ ಬೇಕು. ಇದು 3 ಡೇಸ್ ಬೇಕು ಇನ್ನು. ಇದು 3 ಡೇಸ್. ಹಾಂ, ಇದು ನಾಳೆಗೆ ಅರಳತ್ತಲ್ಲ? ಹಾಂ, ಇದು ನಾಳೆಗೆ ಅರಳುತ್ತೆ. ಆಮೇಲೆ ಎಷ್ಟು ಏನೆಲ್ಲ ಫರ್ಟಿಲೈಸರ್ಸ್ ಹಾಕಬೇಕು ಇದಕ್ಕೆ? ಇದು ಫರ್ಟಿಲೈಸರ್ಸು DAP ಕೊಡಬೇಕು. ಮತ್ತು ನಾವು ಈಗ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಕೊಡ್ತೀರಿ, ಡಾಕ್ಟರ್ ಸಾಯಿಲ್ ಅಂತ. ಡಾಕ್ಟರ್ ಸಾಯಿಲ್ ಕೊಟ್ಟರೆ ಹೂವು ಈ ಥರ ನೋಡಿ, ಹೂವು ಈ ಥರ ದಪ್ಪ ಆಗುತ್ತೆ, ಕಲರ್ ಡಾರ್ಕ್ನೆಸ್ ಬರುತ್ತೆ. ಮತ್ತು ನಾವು ಈಗ ಹಸು ಕುರಿ ಪಿಚ್ಕೆ ಇದೆಲ್ಲ ಅದನ್ನೆಲ್ಲ ನೆನೆ ಹಾಕ್ಬಿಟ್ಟು ಅದಕ್ಕೆ ನಾಟಿ ಗಂಜಲ ಎಲ್ಲ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ವೀಕ್ಲಿ ಟ್ವೈಸ್ ಕೊಡ್ತೀರಿ. ಅದರಿಂದ ಸ್ವಲ್ಪ ಆರ್ಗ್ಯಾನಿಕ್ ಸಿಗುತ್ತೆ ನಮ್ಮ ತೋಟಕ್ಕೆ. ಈಗ ಹೊರಗಡೆಯಿಂದ ಯಾರಾದರೂ ಬಂದು ಸಡನ್ ಆಗಿ ಇಲ್ಲೇ ಊರಲ್ಲಿ ಯಾವುದೋ ಫಂಕ್ಷನ್ ಇದೆ ಆ ಥರ ಎಲ್ಲ ಕೇಳಿದ್ರೆ ನೀವು ಆ ಥರ ಹೂವು ಕೊಡ್ತೀರಿ. ಬಟ್ 20 ರೂಪೀಸ್ಗೆ 50 ರೂಪೀಸ್ಗೆಲ್ಲ ಕೊಡೋಲ್ಲ, ಅದು ಕೆ ಜಿ ಲೆಕ್ಕ ಕೊಡೋದು. ನಮಗೂ ಲಾಸ್ ಆಗುತ್ತೆ 20 ರೂಪೀಸ್. ಆ ಥರ ಕೇಳ್ತಾರಾ ಬಂದು? ಹಾಂ, ಕೇಳ್ತಾರೆ ಬಂದು. ಹಾಕಿ ಕೊಟ್ಟರೆ ನಿಮಗೆ ಲಾಭ ಜಾಸ್ತಿ ಅಲ್ವಾ? ಲಾಭ ಜಾಸ್ತಿ. ಬೇರೆ ಏನು ಸ್ಟ್ರಗಲ್ ಇದೆ ಈ ಬೆಳೆಯಲ್ಲಿ? ಸ್ಟ್ರಗಲ್ ಜಾಸ್ತಿ ಇದೆ, ಬಟ್ ನಾವು ನೋಡಿಕೊಂಡು ಯಾವಾಗಲೂ ಔಷಧಿ ಹೊಡಿತಾ ಇರಬೇಕು ಗಿಡಕ್ಕೆ. ನುಷೆ ಅನ್ನೋದು ಜಾಸ್ತಿ ಬರುತ್ತೆ. ವೈಟ್ ಟ್ರಿಪ್ಸು ವಾರಕ್ಕೆ 2 ಟೈಮ್ ಹೊಡಿತಾ ಇರಬೇಕು. ಸ್ಟ್ರಗಲ್ಸ್ ಜಾಸ್ತಿ ಇದೆ, ಬಟ್ ಮಾಡಿದ್ರೆ ಏನು ಲಾಭ ಇದೆ. 100 ಮೇಲೆ ಇರಬೇಕಷ್ಟೇ ರೇಟು. ಈಗ 1 ಎಕರೆ ಬೆಳಿಲಿಕ್ಕೆ ಎಷ್ಟು ಖರ್ಚಾಗತ್ತೆ? ಸ್ಟಾರ್ಟಿಂಗ್ ಪ್ರೋಸೆಸ್ ಏನಿರಬೇಕು ಅಂತ? ಸ್ಟಾರ್ಟಿಂಗ್ ಪ್ರೋಸೆಸ್ ಮಾಡಬೇಕು. ಪ್ರೋಸೆಸ್ ಎಷ್ಟು ಖರ್ಚಾಗತ್ತೆ ಟೋಟಲ್ ಆಗಿ ಬೆಳೆ ಬರುವವರೆಗೂ? ಆಮೇಲೆ ಎಷ್ಟು ಟೈಮ್ ಬೆಳೆ ಅದು ಅಸಲಿಗೆ ಹೋಗುತ್ತೆ ಅಂತ? ಅಷ್ಟು ಫುಲ್ಲು ಏನಿಲ್ಲ ಸರ್, ಫಸ್ಟು ಸ್ಟಾರ್ಟಿಂಗು ನಾರಿಗೆ ಡಿಪೆಂಡ್ ಆಗುತ್ತೆ. ನಾರು ಯಾವ ಥರ ನೀವು ಗಿಡ ಹಾಕಬೇಕು ಅಂತ, ಗಿಡದ ಮೇಲೆ ಅದು ನಾರು ಡಿಪೆಂಡ್ ಆಗುತ್ತೆ ರೇಟು. ಆ ನಾರು ಎಷ್ಟು ಅಂತ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಇದು ನಾವು ತಂದಿದ್ದು 18 ರೂಪೀಸ್ ನಾರು. ನಾವು ತಂದಾಗ 18 ರೂಪೀಸ್ ನಾರು. ಫಸ್ಟ್ ಅದನ್ನು ಡಿಗ್ ಮಾಡಬೇಕು. ಅದಕ್ಕೆ ಆರ್ಗ್ಯಾನಿಕ್ ಗೊಬ್ಬರ ಕೊಡಬೇಕು. ಫಸ್ಟು ಗೊಬ್ಬರ ಕೊಟ್ಟಮೇಲೆ ಗಿಡ ಹೊಣ್ಬೇಕು. ಗಿಡ ಹೊಣ್ಮೇಲೆ ಅದು ಹೂವು ಬರೋಕ್ಕೆ ಒಂದು 3 ಮಂತ್ಸ್ 4 ಮಂತ್ಸ್ ತಗೊಂತೆ. ಅಲ್ಲಿವರೆಗೂ ಔಷಧಿ ಅದೆಲ್ಲ ಖರ್ಚು ಬರ್ತಾ ಇರುತ್ತೆ. ಖರ್ಚು ಬಂದಮೇಲೆ ಅದು ಲಾಭ ತಗೊತಾ ಇರ್ತೀರಿ. 1 ಎಕರೆಗೆ ಒಂದು ಅಂದಾಜು ಎಷ್ಟು ಖರ್ಚಾಗುತ್ತೆ? 1 ಎಕರೆಗೆ ಒಂದು ಅಂದಾಜು ನಾರ್ಮೇಲ್ ಡಿಪೆಂಡ್ ಸರ್. ಅದು ನಾರ್ಮೇಲ್ ಡಿಪೆಂಡ್ ಅಂದರೆ 1 ಎಕರೆಗೆ ಏನಿಲ್ಲ ಅಂದರೂ 2,500 ನಾರು ಬೀಳ್ತಾಯಿದೆ. 2,500 ನಾರು, 18 ರೂಪಾಯಿ ನಾರು ಅಂದ್ರೆ 36,000 ನಾರಿಗೆ ಹೋಗುತ್ತೆ. ಬಟ್ 1.5 ಲಕ್ಷ ಸಂಪಾದನೆ ಆಗುತ್ತೆ ಮಾಡೋಕ್ಕೆ. ಫಸ್ಟು 1 ಎಕರೆಗೆ 1.5 ಲಕ್ಷ ಬೇಕು. ಇದು ಮಾರಿದಾಗ ಅದೇ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬರುತ್ತೆ ಸರ್. ಬಟ್ ಅದೇ ನೀವು ಅದ್ರ ಕೆಳಗಡೆ ಒಬ್ಬ ಇರಬೇಕಲ್ಲ? ಹಾಂ, ಕಾಯ್ಬೇಕಷ್ಟೆ. ಆಮೇಲೆ ನೀವು ಇದಕ್ಕೆಲ್ಲ ಏನು ಮಾಡ್ತೀರಾ? ಈಗ ಕುರಿ ಇರುತ್ತೆ, ದನ ಇರುತ್ತೆ, ಅವೆಲ್ಲ ಬರ್ತಾವಲ್ಲ, ಅವೆಲ್ಲ ಮೇವು ಬೆಳಿತೀವಿ ನಾವು. ಅಲ್ಲಲ್ಲ, ತೋಟಕ್ಕೆ ಬರ್ದ ಹಾಗೆ ಏನಾದರೂ ಬೇಲಿ ವ್ಯವಸ್ಥೆ? ತೋಟಕ್ಕೆ ಬರ್ದಾಗ ಬೇಲಿ ವ್ಯವಸ್ಥೆ ಏನು ಮಾಡೋಕೆ, ಅದು ನಮ್ಮದು ಸುತ್ತ ಫೆನ್ಸ್ ಮಾಡಿ ಇಡ್ತೀವಿ. ಫೆನ್ಸ್ ಮಾಡಿದ್ದೀರಾ, ಹಾಗಾಗಿ ಅದೇನು ತೊಂದರೆ ಏನು? ಆಮೇಲೆ ಈಗ ತುಂಬ ಬೆಳೆ ಇದೆ ಮಾರ್ಕೆಟಲ್ಲಿ, ಯಾಕೆ ರೋಸೆ ಅಂತ? ರೋಸೆ ಅಂದರೆ ಅದು ಈಸಿ, ಬಟ್ ಎಲ್ಲರೂ ಅದನ್ನೇ ಆಯ್ಕೆ ಮಾಡ್ತಾರೆ. ಈಸಿ, ಬಿಡ್ಸೋಕ್ಕೆಲ್ಲ ಕಷ್ಟ ಏನಿಲ್ಲ ಅದರಲ್ಲಿ, ಈಸಿ ಇದೆ. ಬಟ್ ಏಕೆಂದರೆ ಈಸಿ ಅಂತ ಎಲ್ಲರೂ ಅದನ್ನೇ ಆಯ್ಕೆ ಮಾಡ್ತಾಯಿದ್ದಾರೆ ಅಷ್ಟೇ ಸರ್.
ಅಲ್ಲ ಈಗ ಬೆಳಿಗ್ಗೆ ಎದ್ದು ಬರಬೇಕು, ಕೊಯ್ಯಬೇಕು, ತಗೊಂಡೋಗ್ಬೇಕು ಮಾರ್ಕೆಟ್ಗೆ, ಪ್ರತಿದಿನ ಮಾರ್ಕೆಟ್ಗೆ ಹೋದ್ರೆ. ಬಟ್ ಇದು ಅಂದರೆ ಒಂದೆರಡು ದಿನ ರೇಟ್ ಇರಲ್ಲ ಅಷ್ಟೇ. ಇವಾಗ ಚಿಲ್ಲರೆ ಬೆಳೆ ಏನಾದರೂ ಮಾಡಿದ್ರೆ ನಾವು ತಿಂಗ್ಳುಗಟ್ಟಲೆ ಕಾಯಬೇಕು ದುಡ್ಡು ನೋಡೋಕ್ಕೆ. ಇದು 15 ಡೇಸ್ಗೆ ದುಡ್ಡು ನೋಡ್ಬೋದಲ್ಲ ಸರ್, ಆ ಥರ ಆಯ್ಕೆ ಮಾಡ್ಕೊತಿದ್ದಾರೆ ಜನ. ಕೀರ್ತನ ಏನು ಮಾಡ್ತಾ ಇದ್ದೀರಾ, ಏನು ಓದ್ತಾ? ನಾನು ಬಿ ಫಾರ್ಮಸಿ ಮಾಡ್ತಾಯಿದ್ದೀನಿ ಸರ್, ಸೆಕೆಂಡ್ ಇಯರ್ ಬಿ ಫಾರ್ಮಸಿ. ಓಕೆ. ಈಗ ಈ ಇದರಲ್ಲಿ ಅಪ್ಪನಿಗೆ ಅಮ್ಮನಿಗೆ ಸಹಾಯ ಮಾಡ್ತೀನಿ ಸರ್. ನಿಮ್ಮ ಇಡೀ ಫ್ಯಾಮಿಲಿ ಈಗ ಇದರಲ್ಲೇ ಹೂವಿನ ಕೃಷಿಯಲ್ಲಿ? ಹಾಂ ಸರ್. ಏನು ಹೇಳ್ತೀರಾ ನೆಕ್ಸ್ಟ್ ಹೂವಿನ ಕೃಷಿ ಮಾಡೋರಿಗೆ ಅಥವಾ ಕೃಷಿ ಮಾಡೋರಿಗೆ, ಯಂಗ್ಸ್ಟರ್ಸ್ಗೆ? ಆಮೇಲೆ ಬೆಂಗಳೂರಲ್ಲೆಲ್ಲ ಈಗ ನೋಡ್ತಾ ಹೋದರೆ ಎಲ್ಲೂ ಕೃಷಿ ಇಲ್ಲ, ಕೃಷಿ ಇಲ್ಲ ಸರ್. ಮಾಡ್ಬೋದು, ಬಟ್ ಅದ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಸ್ಟ್ರಗಲ್ ಬೀಳಬೇಕು ಅಷ್ಟೇ ಸರ್. ಫಸ್ಟ್ ಸ್ಟ್ರಗಲ್ ಬಿದ್ದರೆ ಮಾಡ್ಬೋದು ಸರ್. ಅಂದರೆ ಫುಲ್ಲು ಫೋಕಸ್ ಅದ್ರ ಮೇಲೇ ಇರಬೇಕು, ಗಿಡ ನೋಡ್ಕೊಬೇಕು ಫಸ್ಟು. ಅಂದರೆ ಉಣಿದ ತಕ್ಷಣ ರೋಗ ಬರುತ್ತೆ, ರೋಗ ಬರ್ದಿರೋ ಥರ ನೋಡಿಕೊಂಡ್ರೆ ಮಾಡ್ಬೋದು ಸರ್. ಚೆನ್ನಾಗಿದೆ, ಇದು ಆಯ್ಕೆ ಮಾಡ್ಕೊಬೋದು. ಬಟ್ ಆದರೆ ರೇಟ್ಸ್ ಸಿಗಲಿದ್ದಾಗ ಬೇಜಾರಾಗುತ್ತೆ ಅಷ್ಟೇ ಸರ್. ಬಟ್ ಮಾಡ್ಬೋದು. ಇದು ನಾವು ನಾರ್ಮಲ್ ಕೃಷಿ ಮಾಡೋಕ್ಕಿಂತ ಇದು ಮಾಡಿದ್ರೆ ಬೆಸ್ಟ್ ಅಂದ್ಕೊತೀನಿ ಸರ್. ಇದು ಯಾವ ಎಲ್ಲ ಏರಿಯಾಗಳಲ್ಲೂ ಆಗುತ್ತಾ? ಈಗ ನಮ್ಮದು ಆ ಕಡೆ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಎಲ್ಲರೂ ಬೆಳೀತಾರೆ ಸರ್. ಎಲ್ಲ ಆಗುತ್ತೆ, ಎಲ್ಲ ಕಡೆನೂ ಬೆಳಿಬೋದು. ಬೆಳಿಬೋದು ಸರ್. ಕಲ್ಬುರ್ಗಿ ಚೆನ್ನಾಗಾಗ್ತದೆ. ಸರ್ಕಾರದ ಯಾವುದಾದ್ರೂ ಬೆಂಬಲ ಬೆಲೆ, ಸಹಾಯಧನ, ಪ್ರೋತ್ಸಾಹಧನ ಈ ಥರದ್ದೆಲ್ಲ ಯಾವುದಾದ್ರೂ ಸ್ಕೀಮ್ ಇದೆಯಾ ಇದಕ್ಕೆ? ಇಲ್ಲ ಸರ್, ಇದಕ್ಕೆ ಯಾವುದಿಲ್ಲ. ಕೃಷಿಗೆ ಇಲ್ಲ, ಯಾವುದು ಏನೋ ಗೊತ್ತಿಲ್ಲ, ಇರ್ಬೋದೇನೋ. ಇಲ್ಲ ಸರ್, ತೋಟಗಾರಿಕೆ ಇಲಾಖೆಯಲ್ಲಿ ತೋಟಗಾರಿಕೆ ಇಲ್ಲ ಸರ್. ನೀವು ಯಾವುದು ತಗೋತಾ ಇಲ್ಲ? ಇಲ್ಲ ಸರ್, ಯಾವುದು ಮಾಹಿತಿ ಇಲ್ಲ? ಇಲ್ಲ ಸರ್. ಏನೋ ನೀವು ಕೊಡ್ಸಂಗಿದ್ರೆ ಕೊಡಿಸ್ಬೋದು. ಅಲ್ಲ, ನೀವು ಯಾವುದಾದ್ರೂ ಸಿಗಬೇಕು ಅಂತ ಹೇಳ್ತೀರಾ? ಸಿಕ್ಕರೆ ನಮಗೆ ರೈತರಿಗೆ ಒಳ್ಳೇದು ಸರ್. ಈಗ ಡ್ರಿಪ್ ಲಾಗೋಡು ಆ ಥರ ಏನಾದರೂ ವ್ಯವಸ್ಥೆ ಮಾಡಿ ಸಿಕ್ಕರೆ ನಮಗೂ ಒಳ್ಳೇದಾಗುತ್ತೆ. ಇದಕ್ಕೆ ರೋಸ್ ಗಿಡಕ್ಕೆ ಚೆನ್ನಾಗಿ ಬರೋಕ್ಕೆ ಹೂವು. ಡ್ರಿಪ್ ಪೈಪನ್ನು ಅವು ಇವು ಕೊಡಬೇಕು. ಹನಿ ನೀರಾವರಿ ಸಿಂಪಡಣೆ ಮಾಡ್ತಾರಲ್ಲ, ಆ ಥರ ಅವೆಲ್ಲ ಮಾಡ್ಬೋದು. ಆಮೇಲೆ ಅದು ಇದಾಗುತ್ತಲ್ಲ, ಗುಲಾಬಿದ್ದು ಇದು ಗುಲ್ಕನ್. ಗುಲ್ಕನ್, ಹಾಂ, ಅದಕ್ಕೆ ಇದು ಹೋಗುತ್ತಾ? ಇದಲ್ಲ ಸರ್, ಆ ರೋಸ್, ಪಿಂಕ್ ರೋಸ್ ಹೋಗುತ್ತೆ. ಆ ಕಡೆ ಬೇರೆ ಅದನ್ನು? ಹಾಂ, ಅದು ಬೆಳೆದಿದೆ. ಅದು ಗುಲ್ಕನ್ಗೆ ಹೋಗುತ್ತೆ. ಹಾಂ, ಗುಲ್ಕನ್ಗೆ ಹೋಗುತ್ತೆ. ಸೆಂಟು ಸೆಂಟ್ ಹೋಗುತ್ತೆ. ಸೆಂಟಕ್ಕೆ ಹೋಗುತ್ತೆ. ರೋಸ್ ವಾಟರು? ಹಾಂ, ರೋಸ್ ವಾಟರು ಅದಕ್ಕೂ ಹೋಗುತ್ತೆ.